ವೀಕ್ಷಕರೇ, ಇಬ್ಬರು ಮಕ್ಕಳ ತಾಯಿಯಾಗಿ ತಾಯ್ತನವನ್ನ ಅನುಭವಿಸ್ತಾ ಇದ್ದಾರೆ. ಇನ್ನು ಸ್ವಲ್ಪ ತಿಂಗಳುಗಳಲ್ಲಿ ಅವರಿಬ್ಬರು ನಮ್ಮೆಲ್ಲರ ಕಣ್ಮುಂದೆ ಬರ್ತಾರೆ. ಆದರೆ ಭಾವನಾ ರಾಮಣ್ಣ ಅವರ ಈ ವಿಷಯ ಯಾಕೆ ಸುದ್ದಿ ಆಯಿತು ಅಂತ ಹೇಳಿದ್ರೆ, IVF ಮೂಲಕ ಸಿಂಗಲ್ ಪೇರೆಂಟ್ ಆಗೋ ನಿರ್ಧಾರನ ಭಾವನಾ ರಾಮಣ್ಣ ಅವರು ಮಾಡಿದ್ರು. ನಾನು ಈಗಾಗಲೇ ಹೇಳಿದ ಹಾಗೆ ಭಾವನಾ ಅವರೇ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಿಂಗೆ ಸುಮ್ಮನೆ ಗಮನಿಸ್ತಾ ಇದ್ದೆ. ಇವತ್ತೊಂದು ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಎಲ್ಲಾ ವಿಷಯನೂ ಮಾತನಾಡ್ತಾರೆ ಅಂತ. ಅದರಲ್ಲಿ ಕೆಲವರು ಪ್ರಶ್ನೆಗಳು ಇಷ್ಟಿಷ್ಟುದ್ದ ಪ್ರಶ್ನೆ ಹೇಳ್ತಿದ್ರು, ಕೆಲವರು ಇಷ್ಟಿಷ್ಟುದ್ದ ಉತ್ತರನೂ ಅದಕ್ಕೆ ಕೊಡ್ತಾ ಇದ್ರು. ಅಲ್ಲೇ ಅವರಿಬ್ಬರುಗಳ ಮಧ್ಯೆ ಚರ್ಚೆ ಆಗ್ತಾ ಇದೆ, ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇದೆ, ಪತ್ರಿಕೆಯಲ್ಲಿ ಸುದ್ದಿ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಓಪನ್ ಆಗಿದೆ, ಸಾಮಾಜಿಕ ಚರ್ಚೆ ಓಪನ್ ಆಗಿದೆ. ಇದೆಲ್ಲ ನೀವು ನೋಡಿರ್ತೀರ ಡೆಫಿನೆಟ್ಲಿ. ನಿಮಗೆ ಕರೆನೂ ಬಂದಿರತ್ತೆ, ಹಿಂಗೆ ಮಾತಾಡ್ತಿದ್ದಾರೆ, ಹಂಗೆ ಹೇಳ್ತಿದ್ದಾರೆ, ನಿಂಗೆ ಸಪೋರ್ಟ್ ಹಿಂಗಿದೆ, ನಿನ್ನನ್ನು ತೆಗಳೋರು ಇಷ್ಟು ಜನ ಇದ್ದಾರೆ ಅಂತ. ಫಸ್ಟ್ ನಿಮ್ಮ ಈ 4 ದಿನಗಳು ಹೇಗಿದ್ವು ನಿಮಗೆ? ಇಟ್ಸ್ ಬಿಕಮ್ ವೆರಿ ಹೆಕ್ಟಿಕ್, ನಾನು ಅಂದ್ಕೊಂಡು ಇರಲಿಲ್ಲ. ಬೇಸಿಕಲಿ ಏನಪ್ಪ ಅಂತ ಹೇಳಿದ್ರೆ, ಏನೋ ಒಂದು ಇದರಿಂದ ಪಬ್ಲಿಸಿಟಿ ಪಡಿಬೇಕು ಅಥವಾ ಇದರಿಂದ ಒಂದು ಅದು ಯಾರ ಅಭಿಪ್ರಾಯ ಏನಿದೆ, ಹೇಗೆ ಇದೆ ಅಂತ ತಿಳ್ಕೊಳ್ಬೇಕು, ಅದು ಯಾವುದೂ ಆಗಿರಲಿಲ್ಲ. ನನಗನ್ಸಿದ್ದು ಏನಂದರೆ, ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ನನಗನ್ಸಿದ್ದೇನಪ್ಪ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಈ ರೀತಿಯ ಒಂದು ಬದಲಾವಣೆ ಈಗ ಆಗಿದೆ, ಅದನ್ನು ನಾನು ತಿಳಿಸ್ಬೇಕಷ್ಟೇ ಅಂತ ನನ್ನ ಇಂಟೆನ್ಷನ್ ಇದ್ದಿತ್ತು. ಆ್ಯಂಡ್ ದೆನ್ ವೆನ್ ಐ ಸ್ಪೋಕ್ ಟು ಒನ್ ಆಫ್ ದ ಜರ್ನಲಿಸ್ಟ್, ಅವರು ಅದನ್ನು ಒಳ್ಳೆ ರೀತಿಯಲ್ಲಿ ತುಂಬ ಚೆನ್ನಾಗಿ ಗೌರವಯುತವಾಗಿ ಒಂದು ದೊಡ್ಡ ಆರ್ಟಿಕಲ್ ಬರೆದು ಪ್ರಿಂಟ್ ಮಾಡಿದ್ರು. ಅಲ್ಲಿಂದ ಅದು ಇಷ್ಟೆಲ್ಲ ವೇದಿಕೆಗಳು, ಇಷ್ಟೆಲ್ಲ ಚರ್ಚೆಗೆ ಕಾರಣ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ನಾನು ಎಣಿಸಿರಲಿಲ್ಲ. ಬಟ್ ಈಗ ನೋಡ್ತಾ ಇದ್ದರೆ ಮೇ ಬಿ ಇಟ್ಸ್ ಆಲ್ ಫಾರ್ ಗುಡ್. ಚರ್ಚೆ ಒಂದಾಗಬೇಕು ಅಂತ ನನಗೆ. ಅದರಲ್ಲಿ ಏನಂದರೆ, ಇಟ್ಸ್ ನಾಟ್ ಇಂಪಾರ್ಟೆಂಟ್ ನನಗೆ ಯಾರು ಹೊಗಳ್ತಾ ಇದ್ದಾರೋ ಅದರಲ್ಲಿ, ಅಥವಾ ತೆಗಳ್ತಾ ಇದ್ದಾರೋ, ಒಪ್ತಾ ಇಲ್ವೋ, ಅದೇನು ಇಂಪಾರ್ಟೆಂಟ್ ಅಲ್ಲ ನನಗೆ. ಚರ್ಚೆ ಆಗ್ತಿದೆ. ಈ ಚರ್ಚೆ ಏನೋ ಒಂದಷ್ಟು ಹೆಣ್ಣುಮಕ್ಕಳ ಹೃದಯದಲ್ಲಿ ಒಂಚೂರು ಹೌದು ಹೀಗೂ ಆಗಬಹುದು ಅಂತ ಒಂಚೂರು ಅದಲ್ಲಿ ಎಲ್ಲೋ ಒಂದು ಸೂಚನೆ ಕೊಡ್ತಾ ಇದ್ರೆ, ಐ ಥಿಂಕ್ ಐ ಫೀಲ್ ಹ್ಯಾಪಿ.